ಎಲ್ಲರಿಗೂ ನಮಸ್ಕಾರ. ಇವತ್ತು ಜನವರಿ 2. ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ದೇಹತ್ಯಾಗ ಮಾಡಿ ಇಂದಿಗೆ 2 ವರ್ಷಗಳಾದವು. ಪೂಜ್ಯ ಶ್ರೀಯವರ 2ನೇ ವರ್ಷದ ಪುಣ್ಯ ಸ್ಮರಣೆಯ ದಿನದಂದು ಪೂಜ್ಯ ಶ್ರೀಯವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಅವರ ದಿವ್ಯ ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ ಮಾತನಾಡಲಿದ್ದೇನೆ. ವಿಶ್ವದ ಬಹುತೇಕ ಎಲ್ಲಾ ತತ್ವಜ್ಞಾನಿಗಳ ಧರ್ಮ ಮತಗಳನ್ನು ಅರೆದು ಕುಡಿದು ಯಾವುದೇ ಸಿದ್ಧಾಂತಕ್ಕೆ ಕಟ್ಟುಬೀಳದೆ ಆ ತತ್ವಗಳ ಸುಧೆಯನ್ನು ಕೋಟ್ಯಾಂತರ ಭಕ್ತರಿಗೆ ಪ್ರವಚನಗಳ ಮೂಲಕ ಉಣಬಡಿಸಿದಂತಹ ಈ ಶತಮಾನದ ಮಹಾನ್ ಸಂತರಾದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಅರಿಸ್ಟಾಟಲ್ನಿಂದ ಹಿಡಿದು ಅದ್ವೈತದವರೆಗೆ, ಬುದ್ಧನಿಂದ ಹಿಡಿದು ಬಸವಣ್ಣನವರವರೆಗೆ, ಭಕ್ತಿ ಪಂಥದಿಂದ ಹಿಡಿದು ಝೆನ್ರವರವರೆಗೆ ಪ್ರಪಂಚದ ಯಾವುದೇ ತತ್ವಶಾಸ್ತ್ರವನ್ನು ಅವರು ಸ್ಪರ್ಶಿಸದೇ ಇರಲಿಲ್ಲ. 2023 ಜನವರಿ 2ರಂದು ವೈಕುಂಠ ಏಕಾದಶಿ ಗೋಧೋಳಿ ಮುಹೂರ್ತದಲ್ಲಿ ಸ್ವಯಂ ಇಚ್ಛೆಯಿಂದ ದೇಹತ್ಯಾಗ ಮಾಡಿದಾಗಲೇ ಅವರ ದಾರಿ ಅಲ್ಲಮನ ಕಡೆಗೆ ಎಂಬುದು ಬಯಲಾಗಿತ್ತು. ತಮ್ಮ ಇಡೀ ಬದುಕನ್ನು ಜ್ಞಾನಪ್ರಸಾರಕ್ಕೆ ಮೀಸಲಿಟ್ಟ ಸಂತರು ಕೊನೆಗೆ ತಮ್ಮ ಅಂತಿಮ ಅಭಿನಂದನಾ ಪತ್ರದಲ್ಲಿ ಉಲ್ಲೇಖಿಸಿದ್ದು ಈ ರೀತಿಯಾಗಿ: ಇದುವರೆಗೂ ಬಹುಶಃ ಯಾರೂ ಕೂಡ ತಮ್ಮ ಮೃತ್ಯುಪತ್ರವನ್ನು ಅಂತಿಮ ಅಭಿನಂದನಾ ಪತ್ರ ಎಂದು ಬರೆದಿಲ್ಲವೇನೋ. ಆ ಪತ್ರದಲ್ಲಿ ಭೌತಿಕ ಆಸ್ತಿ ಪಾಸ್ತಿ, ಉತ್ತರಾಧಿಕಾರ ಮೊದಲಾದ ಯಾವುದೇ ಭೌತಿಕ ವಿಷಯಗಳಿರಲಿಲ್ಲ. ಆದರೆ ಬದುಕಿನ ಪರಮೋಚ್ಚ ಸಂದೇಶವಂತೂ ಇತ್ತು. 2014ರಲ್ಲಿಯೇ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಅಂತಹ ಅಭಿನಂದನಾ ಪತ್ರವನ್ನು ಬರೆದದ್ದು ಶ್ರೀಗಳು. ಆಗಲೇ ತಮ್ಮ ದೇಹವನ್ನು ಹೇಗೆ ತ್ಯಾಗ ಮಾಡಬೇಕು ಎಂಬುದನ್ನು ನಿರ್ಧರಿಸಿದ್ದರು. ತಮ್ಮ ದೇಹವನ್ನು ಭೂಮಿಯಲ್ಲಿಡುವ ಬದಲು ಅಗ್ನಿಗರ್ಭಿತ ಮಾಡಬೇಕು, ಯಾವುದೇ ವಿಧಿವಿಧಾನಗಳನ್ನು ಅನಗತ್ಯವಾಗಿ ಮಾಡಬಾರದು, ಚಿತಾಭಸ್ಮವನ್ನು ನದಿ ಅಥವಾ ಸಾಗರದಲ್ಲಿ ವಿಸರ್ಜಿಸಬಾರದು, ಯಾವುದೇ ಬಗೆಯ ಸ್ಮಾರಕ ನಿರ್ಮಿಸಬಾರದು ಎಂದು ಆ ಪತ್ರದಲ್ಲಿ ಉಲ್ಲೇಖಿಸಿದ್ದರಂತೆ. ಪದ್ಮಶ್ರೀ, ಇಂದ್ರ ಪದವಿ, ಬ್ರಹ್ಮ ಪದವಿಯನ್ನು ಕೊಟ್ಟರೂ ನಿರಾಕರಿಸುವಂತಹ ದಿವ್ಯ ವೈರಾಗ್ಯ ಅವರಿಗೆ ಬಾಲ್ಯದಿಂದಲೇ ಸಿದ್ಧಿಸಿತ್ತು. ನಿರಾಪೇಕ್ಷರಾಗಿದ್ದ ಕಾರಣಕ್ಕಾಗಿಯೇ ಅವರು ಅಜಾತಶತ್ರು, ಅತ್ಯಂತ ಶಾಂತ ಸ್ವಭಾವದವರು. ಎಷ್ಟೊಂದು ಶಾಂತ ಅಂದರೆ ಹೊಗಳಿಕೆಗೆ ಹಿಗ್ಗದೆ, ತೆಗಳಿಕೆಗೆ ಕುಗ್ಗದೆ ಸ್ಥಿತಪ್ರಜ್ಞ ಮನಸ್ಥಿತಿಯವರು. ಸಭೆ ಸಮಾರಂಭಗಳಲ್ಲಿ ಯಾರಾದರೂ ಅವರನ್ನು ಹೊಗಳಿದರೆ ಶ್ರೀಗಳ ಮುಖ ಸಣ್ಣಗಾಗುತ್ತಿತ್ತು. ಬದುಕಿನಲ್ಲಿ ಯಾರೊಂದಿಗೂ ಬಿರು ನುಡಿಗಳನ್ನಾಡಲಿಲ್ಲ, ಹಣವನ್ನು ಮುಟ್ಟಲಿಲ್ಲ, ಇದು ಬೇಕು ಎನ್ನಲಿಲ್ಲ. ಒಂದೇ ಒಂದು ಇಂಚು ಭೂಮಿ ಕೂಡ ಅವರ ಹೆಸರಲ್ಲಿಲ್ಲ. ಆಶ್ರಮದಲ್ಲಿದ್ರೂ ಅಷ್ಟೇ, ಅದು ನನ್ನದಲ್ಲ ಎಂಬ ಭಾವ ಅವರಲ್ಲಿತ್ತು. ಅತ್ಯಂತ ಕಠಿಣವಾದಂತಹ ಆಧ್ಯಾತ್ಮಿಕ ತತ್ವಗಳನ್ನು ಅನುಭವದಲ್ಲಿ ಅರೆದು ಸರಳಗೊಳಿಸಿ ಭಕ್ತರಿಗೆ ಅರ್ಥವಾಗುವಂತೆ ಸುಲಭವಾದ ಮೆದುನುಡಿಗಳ ಮೂಲಕ ತಿಳಿಸುತ್ತಿದ್ದರು. ಹಳ್ಳಿಯ ಅನಕ್ಷರಸ್ಥರಿಗೂ ಜ್ಞಾನ ವಿಜ್ಞಾನದ ಗೂಢ ತತ್ವಗಳನ್ನು ಅರ್ಥವಾಗುವಂತೆ ಸರಳವಾದ ಭಾಷೆಯಲ್ಲಿ ಬೋಧಿಸುತ್ತಿದ್ದರು. ವಿವಿಧ ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಅಷ್ಟೇ ಏಕೆ, ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನಿರಾಕರಿಸಿದ್ದರು. ಅದ್ವೈತದಿಂದ ಆರಂಭವಾದಂತಹ ಅವರ ತತ್ವಚಿಂತನೆ ಅರಿಸ್ಟಾಟಲ್, ಸಾಕ್ರೆಟೀಸ್, ಕನ್ಫೂಷಿಯಸ್, ಫ್ಲೋಟೋ, ಬುದ್ಧ, ಬಸವಾದಿ ಶರಣರು ಸೇರಿದಂತೆ ಎಲ್ಲಾ ರೀತಿಯ ತತ್ವಗಳನ್ನು ಅನುಸರಿಸಿ ನಾರದನ ಭಕ್ತಿ ಯೋಗದಿಂದ ಹಿಡಿದು ಸೂರ್ಯೋಪನಿಷತ್ವರೆಗೆ ಬೋಧಿಸಿದರು. ನಿಸರ್ಗವು ಮೈಮನಸ್ಸುಗಳಿಗೆ ತಂಪೆನಿಸುತ್ತದೆ, ತಾತ್ವಿಕ ಚಿಂತನೆಗಳು ತಿಳಿಬೆಳೆಗಳು ಹರಡಿವೆ, ಜಾಗತಿಕ ತತ್ವಜ್ಞಾನಿಗಳ ಮತ್ತು ವಿಜ್ಞಾನಿಗಳ ಸಂಶೋಧನೆಗಳು ದೃಷ್ಟಿಯ ಪರಿಸೀಮೆಯನ್ನು ದೂರ ದೂರ ಸರಿಸಿವೆ. ನಿಸರ್ಗ ಹಾಗೂ ಅಲ್ಲಮಪ್ರಭುದೇವರ ಚಿಂತನೆಗಳು ಅವರನ್ನು ಎಷ್ಟು ಪ್ರಭಾವಗೊಳಿಸಿದ್ದವೆಂದರೆ ತಮ್ಮ ಉಯಿಲಿನಲ್ಲಿಯೂ ಅದನ್ನೇ ಪ್ರಸ್ತಾಪಿಸಿದ್ದಾರೆ. ತಮ್ಮ ಬದುಕಿನ ಸಂಧ್ಯಾಕಾಲ ಮುಗಿಯುತ್ತಾ ಬಂದಿದೆ ಎಂಬ ಸುಳಿವನ್ನು ಕೊಟ್ಟಿದ್ದ ಅವರು, ಬದುಕು ಮುಗಿಯುತ್ತಿದೆ, ದೀಪ ಆರಿದಂತೆ, ತೆರೆ ಅಡಗಿದಂತೆ, ಮೇಘ ಕರಗಿದಂತೆ ಉಳಿಯುವುದು ಬರೀ ಬಯಲು, ಮಹಾಮೌನ, ಶೂನ್ಯ ಸತ್ಯ. ಸಿದ್ದೇಶ್ವರ ಸ್ವಾಮೀಜಿಗಳು ಬಯಲಲ್ಲಿ ಬಯಲಾಗಿ ಜನವರಿ 2ಕ್ಕೆ 2 ವರ್ಷಗಳು ಕಳೆದು ಹೋಗುತ್ತವೆ. ಆದರೆ ಶ್ರೀಗಳ ಮುಗ್ಧ ನಗು, ಸರಳ ಉಪದೇಶದ ಸಂದೇಶಗಳು ಮಾತ್ರ ಭಕ್ತರ ಹೃದಯದಲ್ಲಿ ಚಿರಕಾಲ ಸ್ಥಿರವಾಗಿವೆ. ಧನ್ಯವಾದಗಳು.